ಸಭಾಪತಿಗಳೇ, ಇವತ್ತಿನ ದಿನ ತಾವು ಆ ಪೀಠವನ್ನು ಅಲಂಕರಿಸಿರತಕ್ಕಂಥ ಈ ಶುಭ ಸಂದರ್ಭದಲ್ಲಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ, ತಾವು ಸುದೀರ್ಘ 4 ದಶಕಗಳ ಕಾಲ ಈ ರಾಜಕೀಯ ಜೀವನದಲ್ಲಿ ವಿದ್ಯಾರ್ಥಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಸಾಕಷ್ಟು ಜನಪರವಾದಂಥ ಕೆಲಸಗಳನ್ನು ಮಾಡ್ತಾ 3 ಬಾರಿ ಈ ಸದನದ ಶಾಸಕರಾಗಿ ಹಲವಾರು ವಿಚಾರಗಳನ್ನು ತಿಳುವಳಿಕೆ ಮೂಡಿಸುವ ಕೆಲಸವನ್ನು ತಾವು ಮಾಡ್ತಾ ಬಂದಿದ್ದೀರಿ. ಈ ಒಂದು ಸಂದರ್ಭದಲ್ಲಿ ಅಧಿಕಾರ ಶಾಶ್ವತ ಇಲ್ಲ ಅನ್ನೋದನ್ನು ತಾವು ಬಹಳಷ್ಟು ನೋಡಿದ್ದೀರಿ, ಇಲ್ಲ ಅಂತಲ್ಲ. ಆದರೆ ಇವತ್ತು ಪ್ರಜಾಪ್ರಭುತ್ವ ಉಳಿಬೇಕು. ಈ ಸಂವಿಧಾನದ ಅಡಿಯಲ್ಲಿ ಬಹಳಷ್ಟು ಚರ್ಚೆಗಳಾಗುತ್ತೆ, ಟೀಕೆ ಮಾಡ್ತೀವಿ ವಿರೋಧ ಪಕ್ಷಗಳು. ಆ ಟೀಕೆಯನ್ನು ಕೂಡ ಆಶೀರ್ವಾದ ಥರ ತಗೋಬೇಕಾಗುತ್ತೆ. ವಿರೋಧ ಪಕ್ಷಗಳು ಬರೀ ವಿರೋಧ ಮಾಡೋದು ಅಷ್ಟೇ ಅಲ್ಲ, ನೀವು ಮಾಡುವಂಥ ಒಳ್ಳೆ ಕೆಲಸಗಳನ್ನು ಕೂಡ ನಾವು ಅಭಿನಂದನೆ ಸಲ್ಲಿಸ್ತೀವಿ, ಇಲ್ಲ ಅಂತಲ್ಲ. ಆದರೆ ವಿರೋಧ ಪಕ್ಷಗಳು ಸಂವಿಧಾನದ ಜೀವಾಳ ಅಂತ ಕರಿತೀವಿ. ಆ ಸಂವಿಧಾನದ ಜೀವಾಳ ಇಲ್ಲಿಗೆ ಹೆಚ್ಚೆಚ್ಚು ಹೊತ್ತು ಕೊಟ್ಟು ನಮಗೆ ಚರ್ಚೆಯಲ್ಲಿ ಭಾಗವಹಿಸೋಕ್ಕೆ ಅವಕಾಶಗಳನ್ನು ಜಾಸ್ತಿ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ, ಆಗಲೇ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹರಿಪ್ರಸಾದ್ ಸಾಹೇಬರು ಮಾತನಾಡ್ತಾ ಇದ್ರು, ಹೇಳಿದ್ರು, ಬಹಳ ಖುಷಿ ಆಯಿತು, ನೀವು ಸದನದಲ್ಲಿ ಇಲ್ಲೇ ಇರಬೇಕು, ನೀವು ಈಗ ಭಾಷಣ ಮಾಡಿ ಹೊರಗಡೆ ಹೋಗಂಗಿಲ್ಲ, ಮತ್ತೆ ಸದನ ಯಾವಾಗ ನಡೀತದೋ ಇದ್ದು ನಮ್ಮ ಕಡೆನೇ ನೋಡೋ ಥರ ನೀವು ನೋಡ್ಕೋಬೇಕು. ಆ ಪೀಠದಲ್ಲಿ ಕೂಡ ನೋಡ್ತಾ ಇರಬೇಕು ಏನು ಆಗ್ತಾ ಇದೆ ಅನ್ನೋದನ್ನ. ಪ್ರೀತಿ ಜಾಸ್ತಿ ಇದೆ, ಅದು ನನಗೆ ಗೊತ್ತಿದೆ, ನಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಹರಿಪ್ರಸಾದ್ ಸಾಹೇಬ್ರಿಗೆ. ಇರಲಿ, ನಾನು ಹೇಳ್ತಾ ಇರತಕ್ಕಂಥದ್ದು ಬಹುಶಃ ತಮ್ಮಿಂದ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಸಿಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ನಿಮಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ, ಈ ಒಂದು ಸಣ್ಣ ಘಟನೆ ಆಗಲೇ ನಮ್ಮ ಹರಿಪ್ರಸಾದ್ ಸಾಹೇಬರು ಹೇಳ್ತಾ ಇದ್ರು, ನಾವು ಯಾವುದೇ ತರ ಅವಿಶ್ವಾಸ ಮಂಡನೆ ಮಾಡಲಿಕ್ಕೆ ಹೋಗ್ಲಿಲ್ಲ, ರಾಜೀನಾಮೆ ಕೇಳಲಿಕ್ಕೋಸ್ಕರ ಹೋಗಿದ್ವಿ. ಅವರು ಮತ್ತೊಮ್ಮೆ ಆ ತರ ಘಟನೆಗಳೆಲ್ಲ ಹೊರಗಡೆ ಬೇರೆ ತರ ಬಂದಿದೆ ಅಂತ ಹೇಳಿದ್ರು. ನಾನ್ ಕೇಳ್ತಾ ಇರತಕ್ಕಂಥ ಆಪ್ಷನ್ ಕೊಟ್ರಿ, ಆಯ್ತು. ಯಾಕೆಂದ್ರೆ ನೀವು ಏನು ಆಗಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಮನವರಿಕೆ ಮಾಡಿದ್ದೀರಿ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ 14ನೇ ತಾರೀಕು ನಾನೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಅಧ್ಯಕ್ಷರಿಗೆ ಆಗ್ಲೇ ಹೊರಟ್ಟಿ ಸಾಹೇಬರು ಹೇಳಿದ್ದಾರೆ. ಅದು ಪ್ರೆಸ್ಸಲ್ಲಿ ಕೂಡ ಬಂದಿರತಕ್ಕಂಥದನ್ನ ನಾವು ಗಮನಿಸಿದೀವಿ. ಆದರೆ 7ನೇ ತಾರೀಕು ಅವರ ಚಾಂಬರ್ಗೆ ಹೋಗಿ ತರಾತುರಿಯಲ್ಲಿ 8 ಬಾರಿ ಶಾಸಕರಾಗಿ ಈ ಸದನದ ಗೌರವವನ್ನ ಎತ್ತಿಡಿರ್ತಕ್ಕಂಥ ಒಬ್ಬ ಶಾಸಕರು, ಹಿರಿಯ ಸಭಾಪತಿಗಳು 3 ಬಾರಿ ಸಭಾಪತಿ ಆಗಿದ್ದಾರೆ. ಇತಿಹಾಸ ರೆಕಾರ್ಡ್ ಆಗಿರತಕ್ಕಂಥದ್ದು. ಅವ್ರನ್ನ ತಾವೇ ಹೇಳಿದ್ರಿ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವರು 3ನೇ ಬಾರಿ 45 ವರ್ಷ ಏನೋ ಅವರು ಸಾಧನೆ ಮಾಡಿರತಕ್ಕಂಥದನ್ನ ಈ ಇಡೀ ಸದನ ಪಕ್ಷಾತೀತವಾಗಿ ನಾವು ಯಾವ ತರ ಕೊಂಡಾಡಿದೀವಿ ಅನ್ನೋದನ್ನ ಅವರು ಹೇಳಿದ್ರು. ಅದ್ರ ಬಗ್ಗೆ ನನಗೆ ಬಹಳ ಕಳಕಳ ಇದೆ, ಇಲ್ಲ ಅಂತಲ್ಲ. ಆದ್ರೆ ಅವ್ರನ್ನ ರಾಜೀನಾಮೆ 7ನೇ ತಾರೀಕೆ ಯಾಕೆ ಪಡ್ಕೊಂಡ್ರಿ? ಅವ್ರು ಏನ್ ಹೇಳಿದ್ರು, 14ನೇ ತಾರೀಕು ನಾನು ಈ ಸದನಕ್ಕೆ ಬಂದು 13 ಸದನ ಕರೆದಿದ್ದೀವಿ, 14 ಸದನವನ್ನ ನಾನು ಎಲ್ಲರಿಗೂ ಕೂಡ ಒಂದು ಧನ್ಯವಾದ ಹೇಳಿ ರಾಜೀನಾಮವನ್ನ ಸಲ್ಲಿಸ್ತೀನಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳಿದ್ದಾರೆ, ಮಾನ್ಯ ಅಧ್ಯಕ್ಷರಿಗೂ ಹೇಳಿದ್ದಾರೆ. ಈ ತರ ಇದ್ದಾಗ
ಅವ್ರ ಕಡೆ ಕೂಡ ಒಂದು ಪ್ರತಿಕ್ರಿಯೆ ತಗೋಬೇಕಾಗ್ತದೆ. ಅವರು ಕೂಡ ಸ್ಪಷ್ಟನೆ ಕೊಡ್ಲಿ. ಯಾಕೆಂದ್ರೆ ಹೊರಗಡೆ ಬೇರೆ ತರ ಚರ್ಚೆ ಆಗ್ತಾ ಇದೆ, ಬೇರೆ ತರ ಬೇರೆಯವರು ಮಾತನಾಡೋದಕ್ಕೆ ಅವಕಾಶ ಆಗ್ಬಾರ್ದು. ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಕೂತಿದ್ದಾರೆ, ಅವರು ವಿನಯದಿಂದ ಬಹಳ ಸೊಗಸಾಗಿ ಮಾತಾಡಿದ್ರು ಆವಾಗ್ಲೇ, ಅದನ್ನ ಕೂಡ ಗಮನಿಸಿದ್ದೀನಿ. ಅವರು ಕೂಡ ಏನ್ ಕಾನ್ವರ್ಸೇಷನ್ ಆಯ್ತು, ಏನಾಗಿದೆ ಅನ್ನೋದು ಕೂಡ ಅಧ್ಯಕ್ಷ ಹೇಳಿದಂಗೆ ಮುಖ್ಯಮಂತ್ರಿಗಳಿಗೂ ಕೂಡ ಅವರಿಂದ ನಾವು ಬಯಸ್ತಾ ಇದೀವಿ. ಜೊತೆಗೆ ನಮ್ಮ ಹೊರಟಿ ಸಾಹೇಬರು ಇಲ್ಲೇ ಕೂತಿದ್ದಾರೆ, ಅವರು ಕೂಡ ಏನ್ ನಡೀತು ಅನ್ನೋದನ್ನ ಇಡೀ ಸದನಕ್ಕೆ ಹೇಳಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ನಾನು ವಿನಂತಿಯನ್ನ ಮಾಡ್ಕೋತಾ ಇದ್ದೀನಿ. ದಯಮಾಡಿ ಇತ್ ಕಡೆ ಆಗ್ಲಿ ಅತ್ ಕಡೆ ಆಗ್ಲಿ ಸರಿಯಾದ ರೀತಿಯಲ್ಲಿ ಸದನ ನಡೀಲಿಕ್ಕೆ ನಮ್ಮ ಎಲ್ಲರ ಸಹಕಾರ ಇದೆ. ನಿಮ್ಮ ನೇತೃತ್ವದಲ್ಲಿ ಇನ್ನಷ್ಟು ಒಳ್ಳೆ ಒಳ್ಳೆ ಚರ್ಚೆಗಳಾಗ್ಲಿ, ಜ್ವಲಂತ ಸಮಸ್ಯೆಗಳು, ರಾಜ್ಯದ ಸಮಸ್ಯೆ ಬಗ್ಗೆ ಚರ್ಚೆ ಆಗಿ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆಲಿ ಇದೀವಿ ಅಂತೇಳಿ ಮತ್ತೊಮ್ಮೆ ತಮಗೆ ಈ ಶುಭ ಶುಕ್ರವಾರ, ಶ್ರಾವಣ ಮಾಸ, ಪೀಠವನ್ನು ಅಲಂಕರಿಸಿದಿರಿ, ನಿಮ್ಗೆ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಉಮಾಶ್ರೀ ಅವರು, ಇದು ಸಮಯ ಪ್ರಜ್ಞೆ ಇರಲಿ, ತುಂಬಾ ಜನ ಮಾತಾಡೋದು. ತಾವುಗಳು ಈ ಪೀಠವನ್ನ ಅಲಂಕರಿಸಿ ಸಭಾಪತಿ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ಸಂಗತಿ. ಸಲೀಂ ಅಹಮದ್ ಜಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಜಾತ್ಯತೀತ ಸಿದ್ಧಾಂತವನ್ನ ಮೈಗೂಡಿಸಿಕೊಂಡಿರ್ತಕ್ಕಂತಹ ಸಜ್ಜನ ರಾಜಕಾರಣಿಗಳು ತಾವು. ತಮ್ಮ ರಾಜಕೀಯ ಜೀವನದಲ್ಲಿ ನಾವು ಕಂಡ ಹಾಗೆ ನಿರಂತರವಾಗಿ ಅವಿಶ್ರಾಂತವಾಗಿ ಜನರ ಪರವಾಗಿ ತಾವು ದುಡಿದಿದ್ದೀರಿ. ನಾನು ಒಂದು ವಿಷಯವನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. 1992ರಲ್ಲಿ ಶ್ರೀಯುತ ಬಂಗಾರಪ್ಪನವರ ರಾಜಕೀಯದ ಜೀವನದಲ್ಲಿ ಓಂ ಮಂತ್ರವನ್ನ ನಮಗೆ ಶಿಕ್ಷಣವಾಗಿ ಕೊಟ್ಟಂಥವ್ರು. 2000ರಿಂದ 2006ರವರೆಗೆ ಮಾನ್ಯ ಶ್ರೀ ಎಸ್.ಎಂ. ಕೃಷ್ಣಾಜಿಯವರು ನನ್ನ ರಾಜಕೀಯ ಜೀವನದ ಬೆಳವಣಿಗೆಗೆ ಪೂರಕವಾಗಿ ಮೆಟ್ಟಿಲುಗಳನ್ನು ಹಾಕಿಕೊಟ್ಟಂಥವ್ರು. ಒಂದು ಸರ್ಕಾರದ ಭಾಗವಾಗಿ ನಾನು ಕೆಲಸವನ್ನು ನಿರ್ವಹಿಸ್ತಾ ವಿಧಾನ ಪರಿಷತ್ ಸದಸ್ಯೆಯಾಗಿ ಕೆಲಸವನ್ನು ನಿರ್ವಹಿಸಬೇಕಾದಂಥ ಸಂದರ್ಭದಲ್ಲಿ ಒಂದು ಹಿರಿಯರ ಈ ಸದನಕ್ಕೆ ಬಂದಾಗ ಅನೇಕ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳು ಇಲ್ಲಿದ್ದರು. ಆ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳ ಮಧ್ಯೆ ಒಬ್ಬ ಯುವಕ, ಇನ್ನೊಂದಷ್ಟು ಜನ ಯುವಕರ ಮಧ್ಯೆ ತಾವು ಕೂಡ ಆಗ ಯುವಕರಾಗಿದ್ದಂಥವ್ರು, ನವ ಯುವಕ. ತಾವು ಅತ್ಯಂತ ಸಂತೋಷದಿಂದ ನಮ್ಮನ್ನ ಅವತ್ತು ಬರಮಾಡಿಕೊಂಡಿದ್ದನ್ನು ನಾನು ಬಹಳ ಹೆಮ್ಮೆಯಿಂದ ಮತ್ತು ಸಂತೋಷದಿಂದ ನಾನು ಇವತ್ತು ನೆನಪು ಮಾಡ್ಕೊಳ್ತೇನೆ. ಯಾಕೆಂದ್ರೆ ನೀವು, ನಾನು ಆಗ್ತಾನೆ ಬಂದಂಥ ಒಬ್ಬ ಚಿತ್ರ ಕಲಾವಿದೆಯಾಗಿ ನಟಿಯಾಗಿ ಬಂದಂಥವಳು, ನೇಮಕಗೊಂಡಂಥವಳು. ತಾವು ನನ್ನನ್ನು ಆಗಾಗ ಕೇಳ್ತಾ ಇದ್ರಿ, ತಮಾಷೆಯಾಗಿ ಛೇಡಿಸ್ತಾ ಇದ್ರಿ, ರೀ ಉಮಾಶ್ರೀ ಅವ್ರು ತುಂಬಾ ಕನ್ನಡ ಸಿನಿಮಾಗಳನ್ನು ನೋಡ್ತಾರೆ. ನನಗೆ ಗೊತ್ತಿರಲಿಲ್ಲ, ಅವರ ಮಾತೃಭಾಷೆ ಹಿಂದಿ ಅನ್ಕೊಂಡು ಬರೀ ಹಿಂದಿ ಪಿಕ್ಚರ್ಗಳು ನೋಡ್ತಾರೆ ಅನ್ಕೊಂಡಿದೆ. ಬಟ್ ಕನ್ನಡ ಚಿತ್ರಗಳನ್ನು ಬಹಳಷ್ಟು ನೋಡ್ತಿರ್ತಾವ ಅಂತ ಆಮೇಲೆ ಗೊತ್ತಾಯ್ತು. ಆಮೇಲೆ ವಿಷ್ಣುವರ್ಧನ್, ಅಂಬರೀಷರ ಅಭಿಮಾನಿಗಳು ಬೇರೆ. ನೀವು ಬಂದ ತಕ್ಷಣ ಏನ್ ಕೇಳಿದ್ರು, ಉಮಾಶ್ರೀ ಮೊದಲ ರಾಜ್ಕುಮಾರ್ ಅವರ ಅಭಿಮಾನಿಗಳು ಕೂಡ, ರೀ ಉಮಾಶ್ರೀ ನಾಗರಹಾವು ಪಿಕ್ಚರ್ ಅಲ್ಲಿ ಒಂದು ಡೈಲಾಗ್ ಇದೆಯಲ್ರಿ, ಅದು ಏನ್ರಿ ಅಂತಿದ್ರು. ಅವ್ರಿಗೆ ತುಂಬಾ ಖುಷಿ ಮತ್ತು ಇಷ್ಟವಾದ ಡೈಲಾಗ್. ನಾನು ಹೇಳಿದೆ, ಯಾರು ಹೇಳಿದ್ದು ಸರ್ ಅಂದ್ರು. ಉಮಾಶ್ರೀ ನಿಮ್ಮ ಅಭಿಮಾನಿ ಆಗಲಿಲ್ಲಲ್ಲ. ನಾನೀಗ ಹೇಳ್ತಾ ಇದ್ದೀನಿ ನೋಡಿ, ನನ್ನ ಅಭಿಮಾನಿಯಾಗಿಯೂ ಅವ್ರು ಕೇಳಿದ್ರು. ಅವರು ಅದೇನ್ರಿ ಡೈಲಾಗು ಹೇಳ್ರಿ ಸ್ವಲ್ಪ ಅಂದ್ರು. ಯಾವ್ದು ಸರ್ ಅಂದ್ರೆ, ಅದೇ ರೀ ಅಂಬರೀಷ್ ಅವರು ಆರ್ತಿ ಅವ್ರಿಗೆ ಹೇಳ್ತಾರಲ್ಲ ಅದು. ನಾನು ಬಹಳ ಸಂಕೋಚ, ಅವಾಗ ತಾವು ಇದ್ರಿ, ಬಹಳ ಸಂಕೋಚದ ಮುದ್ದೆ ಆಗಿರ್ತಿದ್ದೆ. ಎಲ್ಲರ ಜೊತೆ ಬೆರೆಯೋದು ಬಹಳ ಮುಜುಗರದ ಸಂಗತಿ ಆಗ್ತಿತ್ತು. ಹೊಸ ಜಾಗ, ಹೊಸ ಜಗತ್ತು, ಏನ್ ಹೇಳಿದ್ರೆ ತಪ್ಪಾಗುತ್ತೋ ಅನ್ನೋ ಭಯಗಳಿರ್ತಿತ್ತು. ಆಗ ಅವ್ರಿಗೆ ಹೇಳಿದೆ ಸಂಕೋಚದಿಂದ, ಯಾಕೆ ಸರ್ ಹೇಳ್ರಿ ಪರ ಇಲ್ಲ, ಹೇಳ್ರಿ ಧೈರ್ಯವಾಗಿ ಹೇಳ್ರಿ ಅಂದ್ರು. ಏನ್ ಬಲ್ಬಲ್ ಮಾತಾಡಕ್ಕಿಲ್ವಾ?
ಅವ್ರಿಗೆ ತುಂಬಾ ಇಷ್ಟವಾದ ಡೈಲಾಗು. ಅವ್ರು ತಮ್ಮ ಬಾಯಿಂದ ಸಜ್ಜನ ರಾಜಕಾರಣಿಗಳು ಅವರು ಹೇಳೋದನ್ನ ತಮ್ಮ ಬಾಯಿಂದ ನೇರವಾಗಿ ಹೇಳಲ್ಲ, ಬೇರೆಯವ್ರ ಬಾಯಿಂದನೇ ಹೇಳ್ಸೋದು. ಈಗಲೂ ಅವ್ರಿಗೆ ಏನಾರು ಅಂದ್ರೆ ಅದೇನ್ರಿ ಡೈಲಾಗ್ ಹೇಳ್ರಿ ಅಂತ ಖುಷಿ ಪಡ್ತಾರೆ. ಏನ್ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಲ್ವಾ ಸರ್? ತಮಗೆ ನೆನಪಿರ್ಬೋದು ಅನ್ಕೋತೀನಿ. ಹಾಗೆ ಸಜ್ಜನ ರಾಜಕಾರಣಿಯಾಗಿ ಹೊಸಬರನ್ನ ಹೇಗೆ ಸದನದಲ್ಲಿ ಬಂದಾಗ ಅವರನ್ನ ಖುಷಿಯಾಗಿ ಇಟ್ಕೋಬೇಕು, ಹೇಗೆ ಸ್ನೇಹ ಭಾವದಿಂದ ಇಟ್ಕೋಬೇಕು, ಹೇಗೆ ಸ್ನೇಹ ಪರವಾಗಿ ಅವರ ವಿಶ್ವಾಸವನ್ನ ಗಳಿಸಿ ಆ ಮುಜುಗರ ಸಂಕೋಚಗಳನ್ನ ಹೊಸಬರಲ್ಲಿ ಇಲ್ದಾಗ ಮಾಡಬೇಕು ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆಗಳು ನಮ್ಮ ಹಿರಿಯರಾಗ್ಲಿ ಮತ್ತು ನಮ್ಮ ಸಲೀಂ ಅಹಮದ್ ಜಿಯವರಾಗ್ಲಿ ಅವತ್ತೊಂದು ದಿವಸ ಮಾಡಿದ್ದು ನನಗೆ ಇವತ್ತಿಗೂ ಕೂಡ ನೆನಪಿನಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಾನು ಇದನ್ನ ನೆನಪು ಮಾಡ್ಕೊಳ್ತಾ ಇವೆಲ್ಲವೂ ಕೂಡ ಒಂದು ಮಾರ್ಗದರ್ಶನ, ನಮ್ಮಗಳಿಗೂ ಕೂಡ ನಿಮ್ಮ ನಡವಳಿಕೆಗಳು ಕೂಡ ನಮಗೆ ಒಂದು ಪ್ರೋತ್ಸಾಹದಾಯಕವಾದಂತು ಮತ್ತು ನಾವು ಹೇಗೆ ನಡ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಮಾರ್ಗದರ್ಶನವೂ ಕೂಡ ನಮಗೆ ಸಿಗ್ತಾ ಹೋದಂಥದ್ದು. ಅಂದಿನಿಂದ ಇಂದಿನವರೆಗೂ ಕೂಡ ತಾವು ಅನೇಕ ಬಾರಿ ಚೀಫ್ ವಿಪ್ ಆಗಿ ಸೇವೆ ಸಲ್ಲಿಸಿದಿರಿ, ಅಗಾಧವಾದ ಅನುಭವವನ್ನ ಹೊಂದಿದಿರಿ, ಅನೇಕ ಕಾಂಗ್ರೆಸ್ ಪಕ್ಷದ ಹುದ್ದೆಗಳನ್ನ ಅಲಂಕರಿಸಿ ಜನಪರವಾಗಿ ಕೆಲಸ ಮಾಡಿದಿರಿ. ನಿಮ್ಮನ್ನ ಈ ಒಂದು ಎತ್ತರದ ಸಂವಿಧಾನಿಕ ಹುದ್ದೆಯನ್ನ ಅಲಂಕರಿಸೋದಕ್ಕೆ ಸಾಧ್ಯವಾಗಿರ್ತಕ್ಕಂಥ ನಿಮ್ಮ ನಡೆ ನುಡಿ ಮತ್ತು ನಿಮ್ಮ ಗೌರವಾನ್ವಿತವಾದಂತಹ ಬದ್ಧತೆ, ತಾಳ್ಮೆ, ಸಹನೆ ಮತ್ತು ಜಾತ್ಯತೀತ ವ್ಯವಸ್ಥೆಯಲ್ಲಿ ಆ ತತ್ವದಲ್ಲಿ ತಾವು ಇಟ್ಕೊಂಡಿರ್ತಕ್ಕಂಥ ನಂಬಿಕೆಯೇ ನಿಮ್ಮನ್ನ ಇಲ್ಲಿವರೆಗೂ ಕೂಡ ಕರ್ಕೊಂಡು ಬಂದಿದೆ ಅಂತಕ್ಕಂಥದ್ದು ನನ್ನ ಒಂದು ಬಲವಾದ ನಂಬಿಕೆ. ಮುಗಿಸ್ತಾ ಇದ್ದೀನಿ. ತಮ್ಮ ಏಳಿಗೆಯನ್ನ ಬಯಸ್ತಕ್ಕಂಥ ಅನೇಕರಲ್ಲಿ ನಾವು ಸಹ ಇದ್ದೇವೆ. ಕಾಂಗ್ರೆಸ್ ಪಕ್ಷ ನಿಮಗೆ ಕೊಟ್ಟಿರ್ತಕ್ಕಂಥ ಈ ಅವಕಾಶ ಒಂದು ಸಮಾನವಾದ ಮತ್ತು ಸಮಪಾಲಿನ ಸಮಬಾಳಿನ ಜಾತ್ಯತೀತ ಸಿದ್ಧಾಂತವನ್ನ ಎತ್ತಿ ಹಿಡಿದಿದೆ. ಇದಕ್ಕಾಗಿ ನಾನು ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೀನಿ. ಮಾನ್ಯ ಸಭಾಪತಿಗಳೇ, ಮುಗಿಸ್ತಾ ಇದ್ದೇನೆ. ಈಗ ಇದೇ ಪೀಠದಲ್ಲಿ ಶ್ರೀಯುತ ಬಸವರಾಜ ಹೊರಟ್ಟಿ ಸಾಹೇಬರು ಬಹಳ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳು. ಅವರು ಕೂಡ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಂದಿನಿಂದ ಇಂದಿನವರೆಗೂ ಅನೇಕ ಮಹನೀಯರು ಈ ಒಂದು ಪೀಠದಲ್ಲಿ ಕುಳಿತು ಕೆಲಸವನ್ನ ಮಾಡಿದರೆ, ಸದನದ ಕಲಾಪವನ್ನ ನಡೆಸಿದರೆ, ಸದನದ ಗೌರವವನ್ನ ಘನತೆಯನ್ನ ಸಂವಿಧಾನಾತ್ಮಕ ಚೌಕಟ್ಟಿನಲ್ಲಿ ಆ ಕಾರ್ಯವನ್ನ ಮಾಡಿ ಎತ್ತಿ ಹಿಡಿದಿದ್ದಾರೆ. ಪಕ್ಷಾತೀತವಾಗಿ ಆ ಕಾರ್ಯವನ್ನ ತಾವು ಕೂಡ ಸಮರ್ಥವಾಗಿ ನೆರವೇರಿಸಬಲ್ಲರಿ ಅಂತಕ್ಕಂಥ ನಂಬಿಕೆ ನಮ್ಮೆಲ್ಲರಲ್ಲೂ ಇದೆ. ಇದಕ್ಕೆ ಭಗವಂತ ಎಲ್ಲ ರೀತಿಯ ಒಂದು ಶಕ್ತಿಯನ್ನು ತಮಗೆ ನೀಡಲಿ ಅಂತ ನಾನು ಹಾರೈಸಿ ನನಗೆ ಮಾತನಾಡೋಕ್ಕೆ ಅವಕಾಶವನ್ನು ಕೊಟ್ಟಂತ ತಮಗೆ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.